ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ಬೌಲ್. 9 ಗಂಟೆ ಹಂಗೆ ಲೆಮನ್ ಜ್ಯೂಸ್ ಆರ್ಡರ್ ಬಂದಿತ್ತು ಝೊಮ್ಯಾಟೊಯಿಂದ. ಅದನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿಟ್ಟೆ. ಹಾಗಾಗಿ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋರಿಗೆ ತುಂಬ ಡೌಟ್ಗಳಿರುತ್ತೆ. ಇದು ಕ್ಲೌಡ್ ಕಿಚನ್ ಮಾಡಬೇಕಾ ಬೇಡವಾ, ಪ್ರಾಫಿಟ್ ಸಿಗುತ್ತಾ ಇಲ್ವಾ ಅಂತೆಲ್ಲ. ಅದಕ್ಕೆಲ್ಲ ನಾನು ಇವತ್ತು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹೊಸ್ದಾಗಿ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋರು ಖಂಡಿತವಾಗ್ಲೂ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿ. ನಿಮ್ಗೇನು ಲಾಸ್ ಆಗಲ್ಲ, ಭಯ ಪಡಬೇಡಿ. ಆದರೆ ಸ್ಟಾರ್ಟ್ ಮಾಡೋದನ್ನು ಜಾಸ್ತಿ ತುಂಬ ದೊಡ್ಡದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿ ಮನೆ ಕಿಚನಿಂದನೇ ಸ್ಟಾರ್ಟ್ ಮಾಡಿ. ನಾನು ಕೂಡ ಅಷ್ಟೇ, ಕೇವಲ 5,000 ರೂಪಾಯಿ ಬಂಡವಾಳ ಇಟ್ಕೊಂಡು ಮನೆಯಿಂದನೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿ ಸುಮಾರು ಒಂದು 7ರಿಂದ 8 ತಿಂಗಳಾಗಿದೆ. ನನಗಂತೂ ಏನೂ ಲಾಸ್ ಅನಿಸಿಲ್ಲ ಇದರಲ್ಲಿ. ಮನೆಯಿಂದನೇ ಏನಾದರೂ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಕ್ಲೌಡ್ ಕಿಚನ್ ಓಪನ್ ಮಾಡ್ಕೋಬೋದು. ಆರ್ಡ್ರುಗಳು ಬಂದಾಗ ವೀಡಿಯೋಸ್ ಎಲ್ಲ ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ, ಆದಷ್ಟು ಶೂಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ನಿಮಗೆ ಡೌಟ್ಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.